ಇವತ್ತು ನಾವು HRMSನಲ್ಲಿ EL ಎನ್ಕ್ಯಾಶ್ಮೆಂಟ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ನಾವು ಇನಿಷಿಯೇಟರ್ ಲಾಗಿನಿಂದ ಲಾಗಿನ್ ಆಗಿದ್ದೀನಿ. ಈಗ ಲೀವ್ ಮ್ಯಾನೇಜ್ಮೆಂಟ್ನಲ್ಲಿ ಲೀವ್ ಇನಿಷಿಯೇಟರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ಥರ್ಡ್ ಐಕಾನಲ್ಲಿ ಲೀವ್ ಮ್ಯಾನೇಜ್ಮೆಂಟ್, ಲೀವ್ ಎನ್ಕ್ಯಾಶ್ಮೆಂಟ್ ರಿಕ್ವೆಸ್ಟ್. ಲೀವ್ ಎನ್ಕ್ಯಾಶ್ಮೆಂಟ್ ರಿಕ್ವೆಸ್ಟ್ನಲ್ಲಿ ಫಸ್ಟ್ ನಾವು ಎಂಪ್ಲಾಯಿನ ಸರ್ಚ್ ಮಾಡ್ಕೋಬೇಕು. ಸರ್ಚ್ ಎಂಪ್ಲಾಯಿ ಅವ್ರ KJD ನಂಬರ್ನ ಹಾಕಿ ನಾವು ಸರ್ಚ್ ಎಂಪ್ಲಾಯ್ ಕೊಟ್ಟಾದಮೇಲೆ ಕೆಳಗೆ ಸಿಬ್ಬಂದಿ ಹೆಸರು, ಆಫೀಸು ಎಲ್ಲ ತೋರಿಸುತ್ತೆ. ಈಗ ನಾವು ಯಾವ ದಿನಾಂಕದಿಂದ ಅವ್ರಿಗೆ ಕೊಡಬೇಕು. ನಾನು ಜನವರಿಲಿ ಮಾಡ್ತಾ ಇರೋದ್ರಿಂದ ಜನವರಿದು ಕೊಡ್ತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಡು ಯು ವಾಂಟ್ ಟು ಶೋ ದಿ ಆ್ಯಡ್ ಎಂಪ್ಲಾಯಿ, ಈ ಎಂಪ್ಲಾಯಿನ ಆ್ಯಡ್ ಮಾಡಬೇಕಂತ ಕೇಳುತ್ತೆ. ಓಕೆ ಅಂತ ಕೊಡಬೇಕು. ಈ ಫೈಲ್ ನಾವು ಆಲ್ರೆಡಿ ಮಾಡ್ಕೊಂಡಿರೋದ್ರಿಂದ ಫೈಲ್ನ ಆ್ಯಡ್ ಫೈಲ್ ಮಾಡ್ಕೋಬೇಕು. ಇಲ್ಲೇ ಚೂಸ್ ಫೈಲ್ ತಗೊಂಡು ಡೀಟೇಲ್ಸ್ ಹಾಕಬೇಕು. ಇಲ್ಲಿ ನಮ್ದೀಗ ಆಲ್ರೆಡಿ ಚೂಸ್ ಎಕ್ಸಿಸ್ಟಿಂಗ್ ರೆಫರೆನ್ಸ್ ಇದೆಯಲ್ಲ, ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ. ಇದನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡಾದ್ಮೇಲೆ ರೆಫರೆನ್ಸ್ ಡಾಕ್ಯುಮೆಂಟ್ ಲಿಂಕ್ ಸಕ್ಸಸ್ಫುಲಿ ಅಂತ ಬಂತು. ಹೀಗಿದೆ ಸೇವ್ ಆ್ಯಂಡ್ ನೆಕ್ಸ್ಟ್. ಕಂಟಿನ್ಯೂ ಅಂತ ಕೊಡಬೇಕು. ಇಲ್ಲಿ ಸಿಬ್ಬಂದಿದು ಎಷ್ಟು ದಿನ ಅಂತ ಕೊಡಬೇಕು ನಾವು 15 days. ಇಯರ್ ಫಾರ್ ದಿ ಇಯರ್ 2026. ಸೇವ್ ಆ್ಯಂಡ್ ನೆಕ್ಸ್ಟ್. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಾದಮೇಲೆ ಇಲ್ಲಿ ಸೇಮ್ ಪ್ರೊಸೀಜರ್ ಲೀವ್ ಎನ್ಕ್ಯಾಶ್ಮೆಂಟ್ನಲ್ಲಿ ಹೋಗಬೇಕು. ಇಲ್ಲಿ ಲೀವ್ ಎನ್ಕ್ಯಾಶ್ಮೆಂಟ್ ರಿಕ್ವೆಸ್ಟ್ನಲ್ಲಿ ನಾವು ರೂಲ್ನ ಇನಿಷಿಯೇಟರ್ಲಿಂದ ವೆರಿಫೈರ್ಗೆ ಚೇಂಜ್ ಮಾಡ್ಕೋಬೇಕು. ಈಗ ಇನಿಷಿಯೇಟರ್ ಲಾಗಿನ್ ಆದಮೇಲೆ ವೆರಿಫೈರ್ ಲಾಗಿನ್ ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟರೆ ಸೇಮ್ ಪ್ರೊಸೀಜರ್ ಆಗಿರೋದ್ರಿಂದ ಅದೇ ರೀತಿಯಾಗಿ ಲೀವ್ ಮ್ಯಾನೇಜ್ಮೆಂಟು ಇಲ್ಲಿ ಡ್ಯಾಶ್ಬೋರ್ಡ್ ಇರುತ್ತೆ. ಡ್ಯಾಶ್ಬೋರ್ಡ್ನಲ್ಲಿ ಈಗಾಗಲೇ ತೋರಿಸಿದೆ ನೋಡಿ. ಇಲ್ಲಿ ರೋಲ್ ಇನಿಷಿಯೇಟರ್ ಮತ್ತು ವೆರಿಫೈರ್ ಇರೋದ್ರಿಂದ ವೆರಿಫೈರ್ನ ಲಾಗಿನ್ ಓಪನ್ ಮಾಡಿಕೊಂಡು ಪ್ರೊಸೀಡ್ ಕೊಡಬೇಕು. ಪ್ರೊಸೀಡ್ ಕೊಟ್ಟಾದಮೇಲೆ ಡ್ಯಾಶ್ಬೋರ್ಡ್ನಲ್ಲಿ ಸಿಬ್ಬಂದಿ ಎಂಪ್ಲಾಯಿ ಅವ್ರದ್ದು ನಾವು ಯಾವ್ದು ಲೀವ್ ಎನ್ಕ್ಯಾಶ್ಮೆಂಟ್ ಮಾಡಬೇಕು ಅವ್ರದ್ದು ರಿಕ್ವೆಸ್ಟ್ ತೋರಿಸುತ್ತೆ. ಅದ್ರ ಮುಂದೆ ಆ್ಯಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸೆಪ್ಟ್ ಆರ್ ರಿಜೆಕ್ಟ್. ನಾವು ಎಕ್ಸೆಪ್ಟ್ ಮಾಡಿದ್ರೆ ಎಕ್ಸೆಪ್ಟ್ ಮಾಡ್ತೀವಿ, ರಿಜೆಕ್ಟ್ ಮಾಡಿ ಪ್ರೆಸ್ ಮಾಡಿ. ಈಗ ನಾನು ಅಪ್ರೂವ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸಬ್ಮಿಟ್. ಇಲ್ಲಿ ಸೆಂಡ್ ಸಕ್ಸಸ್ಫುಲ್ ಅಂತ ಬರ್ತೀವಿ. ನಾವು ಈಗ 3 ಸಿಬ್ಬಂದಿ ಮಾಡ್ತಾ ಇದ್ದೀನಿ. ನನಗೆ 3 ಸಿಬ್ಬಂದಿದು ಸೇಮ್ ಪ್ರೊಸೀಜರ್ ವೆರಿಫೈರ್ನ ಫಸ್ಟ್ ಇನಿಷಿಯೇಟರ್ಲಿಂದ ನಾವು ಯಾವ ರೀತಿಯಾಗಿ ಎನ್ಕ್ಯಾಶ್ಮೆಂಟ್ ಬಿಲ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸಿ. ಇದು ನೆಕ್ಸ್ಟ್ ಸ್ಟೆಪ್ ವೆರಿಫೈರ್ ಲಾಗಿನಾಗ ನಾವು ಮಾಡಬೇಕಾಗುತ್ತೆ. ಎಕ್ಸೆಪ್ಟ್ ನೆಕ್ಸ್ಟ್ ಸ್ಟೆಪ್ ಅಪ್ರೂವರ್ ಲಾಗಿನಲ್ಲಿ ಬರುತ್ತೆ. ಅಪ್ರೂವರ್ ಲಾಗಿನಲ್ಲಿ ಕೂಡ ಸೇಮ್ ಪ್ರೊಸೀಜರ್. ಈಗ ಅದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಈಗ ಲಾಗೌಟ್ ಆಗಿ ವೆರಿಫೈರ್ಲಿಂದ ಲಾಗೌಟ್ ಆಗಿ ಅಪ್ರೂವರ್ ಲಾಗಿನಿಂದ ನಾವು ಲಾಗಿನ್ ಆಗಬೇಕು. ಈಗ ಅಪ್ರೂವರ್ ಲಾಗಿನ್ನ ನಾವು ಓಪನ್ ಮಾಡಿದ್ದೀನಿ. ಇಲ್ಲಿ ಸೇಮ್ ಪ್ರೊಸೀಜರ್. ನಾವೇನು ಇನಿಷಿಯೇಟರ್ಲಿಂದ ಬಿಲ್ನ ವೆರಿಫೈರ್ ಕಳಿಸ್ತೀವಿ, ವೆರಿಫೈರ್ಲಿಂದ ಅಪ್ರೂವರ್ ಕಳಿಸ್ತೀವಿ. ಅಪ್ರೂವರ್ನಿಂದ ಈಗ ನಾವು ಅಪ್ರೂವ್ ಮಾಡಬೇಕಿರುತ್ತೆ. ಅಪ್ರೂವ್ ಆ್ಯಂಡ್ ಸಬ್ಮಿಟ್. ಈಗ ಅಪ್ರೂವ್ ಆಯ್ತು. ಅಪ್ರೂವರ್ ಲಾಗಿನಿಂದ ಈಗ ನಾವು ಈ ಬಿಲ್ನ ಫೈನಲ್ ಬಿಲ್ಗೆ ಕಳಿಸ್ಬೇಕು. ಇಲ್ಲಿ ಸೆಂಡ್ ಟು K2 ಇದೆಯಲ್ಲ, ಸಿಬ್ಬಂದಿನ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಟು K2ನ ಮಾಡಬೇಕಿರುತ್ತೆ. ಇಲ್ಲಿ ಸೆಂಡ್ ಟು K2 ಆದಮೇಲೆ ಸೇಮ್ ಪ್ರೊಸೀಜರ್ ನೀವು K2ದಲ್ಲಿ ಯಾವ ರೀತಿಯಾಗಿ ಮಾಡ್ತೀರೋ ಅದೇ ರೀತಿಯಾಗಿ ಬಿಲ್ನ ಸೆಂಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.